ರಾಜ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಇದೀಗ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟಿರುವಂಥದ್ದು. ಹಾಗಾಗಿ ಈಗ ಹೋಟೆಲ್ ಮಾಲೀಕರು ಪರ್ಯಾಯವಾಗಿ ಸಿಲಿಂಡರ್ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಲುಗ್ತಾ ಇದ್ರೆ, ಮತ್ತೊಂದಷ್ಟು ಬಳ್ಳಾರಿಯಲ್ಲಿ ಹೋಟೆಲ್ಗಳೇನಿದಾವೆ ಅವುಗಳು ಈಗ ಕಟ್ಟಿಗೆ ಮೊರೆಯನ್ನ ಹೋಗಿರತಕ್ಕಂಥದ್ದು. ಮುಖ್ಯವಾಗಿ ಸೌದೆ ಹೊಟ್ಟನ್ನ ಬಳಸಿ ಈಗ ಅಡುಗೆಯನ್ನ ತಯಾರಿಸುವಂತ ಒಂದು ಕೆಲಸ ಬಳ್ಳಾರಿಯ ಜನತಾ ಹೋಟೆಲ್ನಲ್ಲಿ ಆಗ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೇ ತರನಾಗಿ ಈಗ ಹಳೆ ಪದ್ಧತಿಗೆ ಈಗ ಮತ್ತೆ ಮರಳಿರುವಂತದ್ದು. ಕಳೆದ 4 ದಿನಗಳಿಂದಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಬಳ್ಳಾರಿಯಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಗ್ರಾಹಕರನ್ನ ಉಳಿಸ್ಕೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಶತಾಯಗತಾಯವಾಗಿ ಸೌದೆ ಒಲೆ ಮೊರೆಯನ್ನ ಹೋಗಿರ್ತಕ್ಕಂಥದ್ದು. ಎಲ್ಲ ಹೋಟೆಲ್ನಲ್ಲಿ ಸಿದ್ಧ ಆಗ್ತಕ್ಕಂಥ ಎಲ್ಲ ತಿಂಡಿ ತಿನಿಸುಗಳೇನಿದಾವೆ ಅವು ಎಲ್ಲವುಗಳನ್ನು ಕೂಡ ಈಗ ಸೌದೆ ಒಲೆ ಮೂಲಕ ಈಗ ಮಾಡ್ತಿರುವಂತದ್ದು. ಮುಖ್ಯವಾಗಿ ಗಮನಿಸ್ತಾ ಇರಬಹುದು, ಈ ಸೌದೆ ಒಲೆಯಲ್ಲೇನೆ ಈಗ ಹೋಟೆಲ್ನಲ್ಲಿ ಈಗ ಅಡಿಗೆ ಕೂಡ ಸಿದ್ಧ ಆಗ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ಗ್ರಾಹಕರು ಏನ್ ಬರ್ತಾರೆ ಅವ್ರಿಗೆ ರುಚಿಕರವಾದಂತ ಏನ್ ಖಾದ್ಯಗಳನ್ನ ಇವೆ ನಿತ್ಯ ಮಾಡ್ಕೊಂಡು ಬರ್ತಾ ಇದ್ರು, ಅವುಗಳನ್ನ ಈಗ ಗ್ಯಾಸ್ ಬದಲಾಗಿ ಈಗ ಸೌದೆ ಒಲೆಯ ಮಾರ್ಗ ಮೂಲಕ ಈಗ ಅವುಗಳನ್ನ ಸಿದ್ಧಪಡಿಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಜನತಾ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಗುರು ಅವರು ಕೂಡ ಇರುವಂತದ್ದು. ಅವ್ರನ್ನ ಕೂಡ ಈಗ ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ, ಮತ್ತೊಂದು ಕಡೆ ಈಗ ನೀವು ಸೌದೆಯನ್ನ ಬಳಸ್ತಾ ಇದ್ರಿ. ಈಗ ಸರಿಸುಮಾರು ಈಗ 4 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇಲ್ಲ. ನಾವು ಮೊದಲೇನಂತಂದ್ರೆ ನಮ್ದು 56 ಹೋಟ್ಲದ ಹಳೆಯ ಹೋಟ್ಲಿದ್ವು. 10% ಹೊಟ್ಟಲ್ಲಿ ಮಾಡಿ 90% LPG ಅಲ್ಲಿ ಇದ್ವಿ. ಈಗೇನಾಗಿದೆ ಅದನ್ನು ಮತ್ತೆ ಸಂಪೂರ್ಣವಾಗಿ 100% ಹೊಟ್ಟಲ್ಲೇ ಬರ್ತಾ ಇದೀವಿ. ನಾವೀಗ LPG ನಮಗೆ ಇವತ್ತು 3 ದಿನದಿಂದ ಪೂರಿ ನಿಲ್ಲಿಸಿದ್ದೀವಿ. ಸಾಯಂಕಾಲದ ಮೇಲೆ ದೋಸೆ ನಿಲ್ಲಿಸ್ತಾ ಇದೀವಿ. ಯಾಕಂದ್ರೆ ನಮಗೆ LPGಯಿಂದ ದೋಸೆ ಮತ್ತು ಪೂರಿಗೆ ಬೇರೆ ಯಾವ್ದು ಆಲ್ಟರ್ನೇಟ್ ಇಲ್ಲ ನಮಗೆ. ಇದಾರು ಒಟ್ಟಿನ ಒಲೆಯಲ್ಲಿ ಒಂದೇ ಸರಿ ಮಾಡಿದರೆ ಒಂದು 6-7 ಐಟಮ್ ಒಟ್ಟಿಗೆ ಮಾಡಬೇಕಿದು. ಸಣ್ಣ ಐಟಮ್ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಎಲ್ಲ ಒಂದೇ ಸರಿ ಐಟಮ್ ಮಾಡಿ ನಾವು ಹೊರಗಡೆ ತಗೊಂಡೋಗಿ ಇಟ್ಕೊಂಡು ಗ್ರಾಹಕರ ಸೇವೆ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಒಟ್ಟಿನ ಒಲೆ ಕೆಲಸ ಮಾಡಲಿಕ್ಕೆ ನುರಿತ ಲೇಬರ್ಗಳು ಬೇಕು. ಇದು ಸಿಗ್ತಾ ಇಲ್ಲ. ಇವಾಗ ನಾವು ಓನರ್ ಆಗಿ ಮಾಡೋದ್ರಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಗ್ರಾಹಕರ ಸೇವೆನೇ ಅಡಚಣೆ ಆಗಬಾರ್ದು. ನಮ್ಮದು 56 ವರ್ಷದ ಹೋಟ್ಲು, ಎಲ್ಲ ಗ್ರಾಹಕರು ಪ್ರತಿನಿತ್ಯನೂ ಬರ್ತಾರೆ. ಆದ್ದರಿಂದ ನಾವು ಕಷ್ಟಪಟ್ಟವರು ಇಷ್ಟಪಟ್ಟು ಇದನ್ನು ಮಾಡಿ ಜನರಿಗೆ ಒಳ್ಳೆ ಸುಚಿಯಾದ ತಿಂಡಿ ತಿನಿಸನ್ನು ಕೊಡ್ತಾ ಇದ್ದೀವಿ. ಈಗ 4 ದಿವಸದಲ್ಲಿ ನಿಮ್ಮ ಹೋಟೆಲ್ ಆದಾಯಕ್ಕೆ ಏನಾದರೂ ವ್ಯತ್ಯಾಸ ಆಗಿದಾವ ಸರ್? ಅಲ್ಲ, ಹೋಟೆಲ್ ಆದಾಯಕ್ಕೇನು ವ್ಯತ್ಯಾಸ ಆಗಿಲ್ಲ. ಬಟ್ ಏನಂತಂದರೆ ಗ್ರಾಹಕರ ಒಂದು ಇದನ್ನ ಸೇವೆನ ಸಂಪೂರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪೂರಿ ನಿಲ್ಸಿದ್ದೀವಿ, ದೋಸೆನ ಟೈಮಿಂಗ್ಸ್ ಮಾಡಿದ್ದೀವಿ. ಇವತ್ತಿಗೆ 4ನೇ ದಿನ. ಇವತ್ತೇನೋ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ. ಇವತ್ತು ಬರಲಿಲ್ಲ ಅಂದರೆ ನಾಳೆ ದೋಸೆನೂ ನಿಲ್ಲಿಸ್ಬೇಕಾಗತ್ತೆ. ಇದು ನಮ್ಮ ಪರಿಸ್ಥಿತಿ ಈಗ. ಬಟ್ ಪರಿಸ್ಥಿತಿ ತಿಳಿ ಆಗ್ಬೋದು ಅನ್ನೋಂಥ ಒಂದು ಭರವಸೆ ಇದೆ. ಈ ಗ್ಯಾಸ್ ಏಜೆನ್ಸಿ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಸರ್? ಅದೇ ಗ್ಯಾಸ್ ಏಜೆನ್ಸಿಯವರು ನಿಮಗೆ ಇವತ್ತು ತಪ್ಪಿ ನಾಳೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಕಣ್ಣೆದುರಿಗೆ ಇವತ್ತು ಆಟೋ ರಿಕ್ಷಾಗಳೆಲ್ಲ ಮೂವ್ಮೆಂಟ್ ಆಗೋದು ಕಾಣ್ತಾ ಇದೆ. ಅದು ಯಾರ್ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ. ಬಟ್ ನಾಳೆ ಹೆಂಗೆ ಸಿಗ್ಬೋದು ಅಂತ ಒಂದು ಆಶಾಭಾವನೆ ಇದ್ದೇವೆ. ಇದಿಷ್ಟು ಇಲ್ಲಿನ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಸೌದೆ ಒಲೆಯಿಂದಲೂ ಕೂಡ ನಾವು ಅಡುಗೆನ ತಯಾರಿಸಿದ್ರು, ಅದು ದೋಸೆ ಪೂರಿ ಆಗಿರ್ಬೋದು, ನಾವು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಹಂತ ಹಂತವಾಗಿ ಒಂದೊಂದು ಏನು ಖಾದ್ಯಗಳಿದೆ ಅವನ್ನ ನಾವು ಸ್ಟಾಪ್ ಮಾಡ್ತಾ ಬರ್ತಾ ಇದ್ದೀವಿ ಅನ್ನುವಂಥ ಒಂದು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಹೋಟೆಲ್ ಮಾಲೀಕರಿಗೆ ಏನು ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇದ್ವು ಅವುಗಳನ್ನು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಕ್ರಮಕ್ಕೆ ಮುಂದಾಗಬೇಕನ್ನುವಂಥ ಒಂದು ಆಗ್ರಹ ಕೂಡ ಈಗ ನ್ಯೂಸ್ ಫಸ್ಟ್ನಿಂದ ಆಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.